ನಾವು ಯೂಸ್ಲೆಸ್ ಟಾಕ್ಸ್ ಯಾವಾಗ ಮಾತಾಡ್ತಾರೋ ಆ ಸಮಯ, ಯೂಸ್ಲೆಸ್ ಥಾಟ್ಸ್ ಮಾಡ್ತಾ ಇದೀವಿ ಆ ಸಮಯ, ಬೇರೆಯೊಬ್ಬರ ಬಗ್ಗೆ ಗಾಸಿಪ್ಸ್ ಮಾತಾಡ್ತಾರೋ ಆ ಸಮಯನ ಬೇರೆಯೊಬ್ಬರು ಕೊಡಿ ಅಂತ ಹೇಳ್ತಾ ಇದ್ವಿ ಅಷ್ಟೇ. ನಿಮ್ಮ ಸಾಧನೆ ನೀವು ಮಾಡಿಕೊಂಡು, ನಿಮ್ಮ ಸಂಸಾರದಲ್ಲಿ ಇದ್ಕೊಂಡು, ನಿಮ್ಮ ಧರ್ಮಗಳೆಲ್ಲ ಮಾಡ್ತಾ ಇನ್ನೂ ಹೆಚ್ಚು ಟೈಮ್ ಇರುತ್ತೆ ನಮ್ಮ ಹತ್ರ. ಒಂದು ದಿವಸ ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಿದ್ರೆ ಎಷ್ಟು ಸಮಯ ವೇಸ್ಟ್ ಆಗುತ್ತೆ ಅನ್ನೋ ಅರ್ಥ ಆಗುತ್ತೆ. ಕೆಲವೊಬ್ಬ ಮಾಸ್ಟರ್ಸ್ ಮೊನ್ನೆ ಬಂದರು ಆಫೀಸ್ಗೆ, ಇಲ್ಲಿ ಸೆಂಟರ್ಗೆ. ನಾನು ಮಾಡೋ ಕೆಲಸಗಳೆಲ್ಲ ನೋಡಿ 24 ಗಂಟೆ ನಿಮಗೆ ಸಾಕಾಗ್ತಾ ಇದೆಯಾ ಅಂತ ಕೇಳ್ತಾರೆ. ಯಾಕಂದ್ರೆ ಹೊಸದಾಗಿ ಇನ್ನೊಂದು ಇನಿಷಿಯೇಟಿವ್ ಇಲ್ಲಿ ತಗೊಂಡಿದ್ದೀನಿ ನಾನು. ಅದು ಯಾವಾಗ ಟೈಮ್ ಬರುತ್ತೋ ಅದು ಇವಾಗ ಹೇಳ್ತೀನಿ. ಅದೆಲ್ಲ ಅವ್ರಿಗೆ ತೋರಿಸಿದ್ರೆ 24 ಗಂಟೆ ನಿಮಗೆ ಸಾಕಾಗ್ತಾ ಇದೆ ಅಂದ್ರೆ 24 ಗಂಟೆ ಎಲ್ಲರಿಗೂ ಕಾಮನ್ ಆಗಿದೆ. ನಾನು ಅನ್ನೆಸೆಸರಿ ಯಾರ ಹತ್ರನೂ ಯಾವುದು ಮಾತಾಡಲ್ಲ, ಯಾರು ಬಂದು ಮಾತಾಡಿದ್ರು ಬಿಡಲ್ಲ. ಸೊ ನನ್ನ ಹತ್ರ ತುಂಬಾ ಟೈಮ್ ಇದೆ. ನಮ್ಮ ಮನೆಯಲ್ಲಿ ಟಿವಿ ಆನೇ ಆಗಲ್ಲ. ಯಾವಾಗ್ಲಾದ್ ವಾರಕ್ಕೆ ಒಂದ್ಸತಿ ಒಂದು ಮಹಾಭಾರತ ರಾಮಾಯಣ ಸ್ವಲ್ಪ ಅಷ್ಟೇ. ಸೊ ನನ್ನ ಹತ್ರ ಎಷ್ಟು ಟೈಮ್ ಇದೆ. ಯಾವ ರಿಲೇಟಿವ್ಸ್ ಇಲ್ಲ, ಫ್ರೆಂಡ್ಸು, ಅನ್ನೆಸೆಸರಿ ಯಾವುದಿಲ್ಲ, ಯಾವ ಪಾರ್ಟೀಸ್ ಇಲ್ಲ. ಸೆಲೆಬ್ರೇಷನ್ ಇದೆ, ಅವಾಗವಾಗ ಮಾಡ್ಕೋಬಹುದು, ಬಟ್ ಯಾವಾಗ್ಲೂ ಅಲ್ಲ. ಮನೆಗೆ ಹೋಗಿ ಏನ್ ಮಾಡ್ತೀರಿ ಸರ್ ಅಂದ್ರೆ ಎಷ್ಟೋ ಮಾಡ್ಬೋದು. ಹಂಗಾಗಿ ಕ್ವಾಲಿಟಿ ಟೈಮ್ ನೀವು ಹೆಂಗ್ ಸ್ಪೆಂಡ್ ಮಾಡ್ತಿರೋ, ನಿಮ್ಮ ಹತ್ರ 24 ಗಂಟೆದಲ್ಲಿ ತುಂಬಾ ಟೈಮ್ ನಿಮ್ಮ ಹತ್ರ ಇರುತ್ತೆ. ಇಲ್ಲಾಂದ್ರೆ ನೀವು ಟೈಮ್ ವೇಸ್ಟ್ ಮಾಡ್ತೀರಿ, ಬೇರೊಬ್ಬರನ್ನು ನಿಮ್ಮ ಟೈಮ್ ವೇಸ್ಟ್ ಮಾಡೋಕೆ ನೀವು ಬಿಡ್ತಾ ಇದ್ದೀರಿ.